ದ ವಾಯ್ಸ್ ಆಫ್ ದ ಸ್ಟೂಡೆಂಟ್ ಈಸ್ ದ ವೈಲೆನ್ಸ್ ಆಫ್ ದ ಫ್ಯೂಚರ್. ದೇಶದಲ್ಲಿ ಪ್ರತಿಯೊಬ್ಬ ರಾಜಕಾರಣಿಗೆ ಅಥವಾ ಸೆಲೆಬ್ರಿಟಿಗೆ ಸಂಬಂಧಪಟ್ಟ ವಿಷಯವಾದರೆ ದಿನವಿಡೀ ಅದರ ಬಗ್ಗೆ ಮಾತನಾಡುವುದು, ಪೋಸ್ಟ್ ಮಾಡುವುದು, ಚರ್ಚಿಸುವುದು ಮಾಡುತ್ತಾರೆ. ಆದರೆ ಊರಿಂದ ಊರಿಗೆ ಬಂದು ಊಟ, ತಿಂಡಿ, ನಿದ್ರೆ ಎಲ್ಲವನ್ನೂ ಬಿಟ್ಟು ಓದುವ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿರುವಾಗ ಯಾರೂ ಸಹ ಮುಂದೆ ಬರುತ್ತಿಲ್ಲ. ಕೋಚಿಂಗ್ ಸೆಂಟರ್ಗಳು ಕೇವಲ ಫಲಿತಾಂಶಗಳನ್ನು ಗುರುತಿಸಿ ಸಾಧಕರ ಫೋಟೋವನ್ನು ಅವರ ಇನ್ಸ್ಟಿಟ್ಯೂಷನ್ ಪೇಜ್ಗಳಲ್ಲಿ ಹಾಕಿ, ನಮ್ಮ ಕೋಚಿಂಗ್ ಸೆಂಟರ್ಗಳ ವಿದ್ಯಾರ್ಥಿ ನಮ್ಮೆಲ್ಲ ಟೆಸ್ಟ್ ಸಿರೀಸ್ಗಳು ತೆಗೆದುಕೊಂಡಿದ್ದರು ಎಂದು ತಮ್ಮ ವ್ಯವಹಾರದ ಬೆಳವಣಿಗೆಗೆ ಬಳಸಿಕೊಳ್ಳುತ್ತಾರೆ. ಆದರೆ ಇಂದು ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿದ್ದರೂ ಯಾರೂ ಸಹ ಬೆಂಬಲಕ್ಕೆ ಬರುತ್ತಿಲ್ಲ. ವಿದ್ಯಾರ್ಥಿಗಳ ಶಕ್ತಿಯು ಅತ್ಯಂತ ಪ್ರಬಲವಾದದ್ದು. ಎಂದಾದರೂ ಅನೇಕ ವಿದ್ಯಾರ್ಥಿಗಳು ನಮಗೆ ಸಂಬಂಧ ಇಲ್ಲದ ವಿಷಯ ಎಂದು ಭಾವಿಸುತ್ತಿದ್ದಾರೆ. ಇಂದು ಅವರಿಗೆ ಆಗುತ್ತಿರುವ ಅನ್ಯಾಯ ನಾಳೆ ನಿಮಗೂ ಮತ್ತು ಮುಂದಿನ ಪೀಳಿಗೆಗೂ ಸಹ ಆಗುತ್ತದೆ. ವಿದ್ಯಾರ್ಥಿಗಳು ಎಂದರೆ ಕೇವಲ KAS, IAS ಆಕಾಂಕ್ಷಿಗಳು ಮಾತ್ರವಲ್ಲ, ಶಿಕ್ಷಣ ವ್ಯವಸ್ಥೆಯ ಅಡಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಪ್ರತಿಯೊಬ್ಬರೂ ಕೂಡ. ಬನ್ನಿ ಸ್ನೇಹಿತರೆ, ನಮ್ಮ ಹಿರಿಯರ ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಲ್ಲೋಣ.